ಗೌಡ್ರಿ ಗೌಡ್ರಿ ನಮಸ್ಕಾರ. ಏನ್ರಿ ಅಮ್ಮರು ಊರಾಗಲ್ಲ ಒಂಚೂರಲ್ಲಿ ಗೋಡಂಬಿನ ಕಡೆ ಬರ್ತಾರನಂತಂದ್ರ ಯಾಕೆ ಏನಾಗಿದೆಲೆ ಪಂಚರಂಗಿ? ಏನಿಲ್ರಿ, ಸ್ವಲ್ಪ ಲೆಕ್ಕ ಪತ್ರ ಆಮೇಲೆ ಅವು ಯಾರ್ಯಾರು ಏನೇನು ಕೊಟ್ಟೆ, ಜ್ವಾಳದ ಲೆಕ್ಕ ನೋಡಿಲ್ಲ, ಕ್ಯಾಬೇಜ್ ಹೋತ್ ಮೊನ್ನೆ, ಉಳ್ಳಾಗಡ್ಡಿ ಹೋತು, ಈರುಳ್ಳಿ ಹೋತು. ಮತ್ತೆ ಏನ್ ಮಾಡ್ತಾ ಇದ್ದೆ ನೀನೆಲ್ಲ ಅಲ್ಲಿ ಕುಂತ್ಕೊಂಡು? ಸ್ವಲ್ಪ ಅಂತ ಇತ್ತು ನಮಗೆ ನೋಡ್ಕೋಬೇಕು. ಅದೆಲ್ಲ ನೀನು ಜವಾಬ್ದಾರಿ ಕೊಟ್ಟಿರೋದು ಅದಕ್ಕೋಸ್ಕರನೇ, ನೀನು ನೇಮಕ ಮಾಡಿದ ಅದಕ್ಕೋಸ್ಕರನೇ. ಮತ್ತೆ ಏನ್ ಮಾಡ್ತಾ ಇದೀಯ ನೀನು? ಚೀಲ ಉಳ್ಳಾಗಡ್ಡಿ ರೊಕ್ಕ ಮೊದ್ಲು ಬಿಟ್ಟು ತಗ್ಸಬೇಕು. KVG ಬ್ಯಾಂಕ್ನಾರ ಹತ್ರ ಇವ್ರು ಹೋಗಿ ಹೋಗಾರ, ಯಾಕಾರ ಗೊತ್ತಾಗ್ಬಿಟ್ರ ಏನಲ್ಲಿ ಅದು ಗುನುಗುನು? ಏನಿಲ್ರಿ ಕೊಡ್ರ, ಸ್ವಲ್ಪ ಅದು ಲೆಕ್ಕ ನಾ ಬಂದು ನೋಡ್ತಿದ್ರೇನ ಅಂತಂದು. ಯಾಕೆ ನನಗೆ ಕನ್ಫ್ಯೂಸ್ ಆಗತ್ ಬಿಡತ್ರಪ್ಪ. ಅದು ಏನಾಗಿದೆ? ಏನಿಲ್ರಿ, ಅದು ಮೊನ್ನೆ ಕಣ್ ಚೆಕ್ ಮಾಡ್ಸಿ ಬಂದಾನೆ. ಅದು ಏನೈತೇನ, ಅದು ನೆಟ್ ಗ್ಲಾಸ್ ಸರಿ ಇಲ್ಲ, ನಾನಾ ಸರಿ ಇಲ್ಲ ಗೊತ್ತಿಲ್ಲ, ಪ್ಲಸ್ ಮೈನಸ್ಸಿನ ಹೆಚ್ಚು ಕಮ್ಮಿ ಆಗ್ಬಿಟ್ಟ. ಒಳಗಡ್ಡಿದ ಏನಾಯ್ತು? ಉಳ್ಳಾಗಡ್ಡಿ ಕೂಡ ನಿಂತು ಅದೆಲ್ಲ ಕರೆಕ್ಟ್ ಮಾಡಿ ಬಿಟ್ರೆ ಸಮ ಆಗೈತದ. ಅಕೌಂಟಿಗೆ ದುಡ್ಡು ಬೀಳತ್ ನೋಡಿ ನಾಳೆ ಹೇಳಿದ್ರೆ ಕ್ಲಿಯರ್ ಆಗಿ ನೋಡಿದೆಯಲ್ಲ? ನಾವು ಕ್ಲಿಯರ್ ನೋಡೋದು, ಹಂಗೆ ನೋಡೋದಲ್ಲ. ಮತ್ತೇನಾರ ಡೌಟ್ ಅದ್ರ ಕೇಳ್ರಿ. ಮತ್ತೆ ಆ ಕುರಿ ಇತ್ತಲ್ಲ, ಕುರಿ ಎಲ್ಲ ಹೋಗಿದಾವ ಅವೆಲ್ಲ? ಅವು ಎರಡು ಅಷ್ಟ ಉಳ್ಕೊಂತ ಊರಿ ಹೋಗ್ಲಿ, ಸುಡ್ಗಾಡ ಅವ್ನ ಮೇಲೆಲ್ಲ ಮಾಡಲ್ಲ ತರಬೇಡಿ ಅಂತ ಹೇಳಿದ. 100 ಕುರಿ ಇದ್ದವಲ್ಲೇ, 100 ಕುರಿಯಲ್ಲಿ ಏನ್ ಮಾಡಿದೆ? 102 ಅದ ನೋಡ್ರಿ. ಅವ್ನು ಮೇಯ್ಸಕ್ಕೆ ಹೋದ, ಅತ್ತಾಗ ಹೋದ, ಬಿಜಾಪುರಕ್ಕೆ ಹೋದ, ಬೆಳಗಾವಿ ಒಂದು ಗೊತ್ತಾಗ್ಲಿಲ್ಲ. ಒಂದು ಫೋನ್ ಇಲ್ಲ, ಒಂದು ಇದು ಇಲ್ಲ, ಏನಿಲ್ಲ, ಮೆಸೇಜ್ ಇಲ್ಲ, ಹಾಯ್ ಬಾಯ್ ಇಲ್ಲ. ಹೋಗ್ರಿ ಹೋಗ್ರಿ. ಆಯ್ತು, ನೀನು ಹೋಗೋದನ್ನ ಕ್ಲಿಯರ್ ಮಾಡ್ಕೋ. ಸರಿ ಬಿಡ್ರಿ, ಆಮೇಲೆ ಕಡೆ ಬರ್ರಿ ಕೊಡ್ರಿ. ಅಲ್ಲ ಆ ಹುಚ್ಚು ಕೊಡಪ್ಪ ಏನಿದ್ರೆ ಅರ್ಥನ ಆಗಂಗಿಲ್ಲ. ಸುಮ್ಮನೆ ನಾನು ಏನು ಹೇಳ್ತಾನೆ ಅದಕ್ಕೆ ತಲೆ ಎಲ್ಲಾಡ್ಸತಿ. ಏನರ ಮಾಡಿ ಅವು ಒಂದು 100 ಕಾಯಿ ಮರ ಹೋದವು ಇವತ್ತು. ಈ ಬಸಮ್ಮ ಕೊಡ್ಬೇಕು, ಅವ್ನು ಹೋಗಿ ಕಾಯ ಕೊಟ್ಟು ರೊಕ್ಕನ ಇಸ್ಕೊಂಡು ರಾಣೆಬೆನ್ನೂರು ಕಡೆಗೆ ಹೋದಂಗೆ ಬರೋದಿಲ್ಲ. ಒಂದು 4 ದಿವಸ ಅಲ್ಲಿ ಬೀಗ್ರ ಮನೆಗೆ ಇರ್ತಾನೆ. ಇಲ್ಲೇ ಅದನಲ್ರಿ, ಹಂಗ ಹೋಗಿರ್ಲ ಕೂಕ್ಯಂತ. ಯಾಕ್ರಿ? ಇಲ್ರಿ, ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡತ್ತಿದ್ನೆ, ಮತ್ ಕಾಮಿಗಿ ಮೊಳ ಹೊಕ್ಕಾವ ಅಂತ ಹಂಗ ಕದ ಹಾಕಿದ್ದೆ. ಹಾ ತೆಗಿತೇನಿ. ಎಲ್ಲೋಗಿದ್ರಿ ನೀವು? ಯಾಕಪ್ಪ ಕಾಲೇಜಿಂದ ಈಗ ಜಲ್ದಿ ಬಂದಲ್ಲ, ಈಗ ಹೋಗಿದ್ದಿ? ಕಾಲೇಜಿನ ಫೀಸ್ ಕಟ್ಟಿಲ್ಲ ಅಂದ್ ಒಳಗ್ ಕಳ್ಸಿದ್ರಪ್ಪ ಕಾಲೇಜ್ನ ಸರ್. ಏನ್ ಮಾಡೋದ್ರಿ ಪಕ್ಕ ಎಲ್ಲಿಂದ ತರದ್ರಿ ಈಗ? ಅಲ್ಲ ತಮ್ಮ, ಇನ್ನೊಂದ್ 2 ದಿನ ಹೇಳ್ಕೊಂಬಾರ. ಸೋಮವಾರ ಕೊಡ್ತೇವೆ ಅಂತಂದ್ ಹೇಳಿ. ಸರ್ ಏನ್ ಹೇಳಿದ್ರೆ ಕೇಳಕೊಳ್ರಿ ಬೇ. ನೋಡ್ರಿ ಬೇ ಹೆಂಗಾರ ಮಾಡಿ. ಹ್ಞೂ ಹೇಳ್ರಿ ಬೇ, ಒಟ್ ಕಾಲೇಜ್ ಹೋಗ್ರಿ ಬೇ. ಅಲ್ರಿ ಎಲ್ಲಿಂದ ತರದೀಗ ರೊಕ್ಕ? ಎಷ್ಟಪ್ಪಿ ಕಟ್ಟದ? ಕಟ್ಟೋದು 20,000 ಅಂತ ಬೇ. ಅಯ್ಯೋ ದೇವ್ರೇ. ಅಲ್ರಿ ಈಗ 20,000 ಎಲ್ಲಿಂದ ಹೊಂದ್ಸೋದ್ರಿ ಈಗ ನಾವು? ಇನ್ನೊಂದ್ 2-3 ದಿನ ಟೈಮ್ ಕೇಳ ನಿಮ್ ಸರಿಗೆ. ಯವ್ವ ಹೆಂಗಾರ ಮಾಡಿ ರೊಕ್ಕ ಕೊಟ್ರಿ ಬೇ. ಕಾಲೇಜ್ನಾಗ ಸೋರ್ ಕಳ್ಸಾಕೊಂಡ್ಬಿಟ್ರಿ, ಎಲ್ಲಾರು ಕಟ್ಟಿರಂತ ನಾವ್ ಒಬ್ಬನ ಕಟ್ಟಿಲ್ಲ. ಹೆಂಗಾರ ಮಾಡಿ ನನಗೆ ಫೀಸ್ ಕೊಡ್ರಿ ಇವತ್ತು. ಅಲ್ರಿ ಏನ್ರಿ ಮಾಡೋದೀಗ? ಅಲ್ಲೋಪಿ ನಿಮ್ ಕಕ್ಕನ ಒಂದ್ ಮಾತ್ ಕೇಳ. ಹಂಗ ಮಾಡ, ನಿಮ್ ಕಾಕನ್ ಒಂದ್ ಮಾತ್ ಕೇಳ್ಬಿಡು. ಕಾಕ ಕೊಡ್ಬೇಕಲ್ಲ ಬೇ. ಒಂದ್ ಮಾತ್ ಕೇಳ ನೋಡ್ ಹೋಗ. ನಾ ಹೇಳಿ ಅಂತ ಹೇಳಿ ಮಾತ್ ಕೇಳ. ಈಗ ನೋಡ್ದೆ ನಮ್ಮ ಹತ್ರನು ಒಂದ್ ಪೈಸಾ ಇಲ್ಲ, ಎಲ್ಲಿಂದ ಈಗ ಒಂದ್ 8 ದಿನ ಟೈಮ್ ಇದ್ರೆ ಹೆಂಗಾರ ಮಾಡ್ತಿದ್ನಿಪ್ಪ ನಾನು. ಒಂದ್ ಮಾತ್ ಕೇಳ ನೋಡ್. ಒಂದ್ ಮಾತ್ ಕೇಳ ಹೇಳಪ್ಪ. ಏನ್ ಮಾಡೋದಾತ್ರಿ? ಈಗ ಅವ್ನ್ ಕೊಟ್ರ ಸರಿ, ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಪಾಪ ಅವನ ಹತ್ರನು ರೊಕ್ಕ ಐತೆ ಏನಿಲ್ಲ. ಕೇಳಿ ಬರ್ಲ ಏನಂತ ಹಂಗಲ್ಲ, ಈಗ ಅವನ ಹತ್ರ ಅಣ್ಣ ನಮ್ ಕಾಕನ ಏನ್ರ ನೋಡಿ ಅಣ್ಣ? ಇಲ್ಲ ಬಸವ, ಕಂಡಲ್ಲ ಬೆಳಗಿಂದ. ಯಾಕ ಬೇಕತ್ತಣ್ಣ, ಒಂದ್ ಸ್ವಲ್ಪ ಕೆಲಸ ಇತ್ತು. ಇಲ್ಲಪ್ಪ, ಇಷ್ಟೊತ್ನಾಗ ಎಲ್ಲಿ ಸಿಗ್ತಾನಪ್ಪ ನಿಮ್ಮ ಕಾಕ? ಇವ್ರು ಪಂಚಾಯತಿಗೆ ಮಾಡ್ಕೊಂತ ಯಾರ ಕರೆಯತಿಲ್ಲ, ಅಲ್ಲಿ ಎಲ್ಲಿ ಹೋಗಿ ಪಂಚಾಯತಿಗೆ ಮಾಡ್ಕೊಂತ ನಿಂತು ಬಿಡ್ತಾನಪ್ಪ. ಯಾಕಂದ್ರೆ ಅವನು ಒಂದಿಷ್ಟು ಹೇಳಿ ಕೇಳೋ ಮನುಷ್ಯ ಆಗ್ಯಾನ ನೋಡಿ. ಈಗ 4 ಮಂದಿ ಪಂಚಾಯತಿಗೆ ಹೋಗಿರ್ತಾನ, ಯಾರು ಕರ ಪಂಚಾಯತಿಗೆ ಹೋಗ್ಯಾನ ಹೋಗಿರ್ಬೇಕು. ಯಾಕ ಬೇಕತ್ತಣ್ಣ, ಒಂದ್ ಸ್ವಲ್ಪ ಎಲ್ಲಾರ ಕುಡಿದ್ರಿ ಹೇಳ್ರಿ ಹೇಳಣ್ಣ. ಯಾಕು ಅಷ್ಟ್ಯಾಕ ಇದರಿಂದ ಮಾತಾಡಕತ್ತೀಯ? ಏನಾಗೈತ? ಏನಿಲ್ಲಣ್ಣ, ಹಂಗ ಒಂದ್ ಸ್ವಲ್ಪ ಕೆಲಸ ಇತ್ತು ನಮ್ ಕಕ್ಕಂತಾವ. ಅವನಂತ್ರ ಎಲ್ಲಿ ಈಗ ಸಿಗ್ತಾನೇನಪ್ಪ ಹುಡುಕಿ ಅಂತ ಹೋದ್ರ ನೋಡ್ತಾನೆ, ಕೂಡಿದ್ರ ಹೇಳ್ತಾನಪ್ಪ. ನಿಮ್ಮ ಅಣ್ಣನ ಮಗ ಹಿಂಗ ಕೂಡಿ ಹಿಂಗೆ ಹೇಳ್ತ, ಅದೇನೋ ಕಾಕ ಕಾಕ ಅಂತ ಬನ್ನತ್ತ, ಮತ್ತೆ ಅರ್ಜೆಂಟ್ ಹೋಗಿ ಭೇಟಿ ಆಗಂತ ಹೇಳ್ತಾನೆ. ಅಲ್ಲಜ್ಜ, ಮನ್ಯಾಗ ಮಕ್ಳು ಇದ್ರಲ್ಲ, ಮಕ್ಳು ಕರ್ಕೊಂಬರಕ್ ಬರಲ್ಲ. ಇಲ್ಲಿ ಏನಾರ ಬಿದ್ದು ಅನಾಹುತ ಆಗಿದ್ರೆ ಏನು ಮಾಡ್ತಿದ್ದಿ? ಇಲ್ಲಪ್ಪ, ಮಕ್ಕಳು ಹೋಗಿದ್ವಾ, ಕೆಲ್ಸಕ್ಕೆ ಹೋಗಿದ್ವಾ, ಇಲ್ಲೇ ಸ್ವಲ್ಪ ಅಂಗಡಿ ಹೋಗ್ತಾ ಹೊಂಟಿದ್ವಿ. ಅಲ್ಲಜ್ಜ, ಹಂಗೆ ಒಬ್ಬರ ಹೊರ ಬರಬಾರ್ದು. ಬಾ, ನಾನು ಅಂಗಡಿ ಮಟ್ಟ ಹೋಗಿ. ಯಾವ ಅಂಗಡಿ ಹೊಂಟಿದ್ದಿ? ಇಲ್ಲೇ ಕಿರಾಣಿ ಅಂಗಡಿಗೆ ಬಾ, ಕರ್ಕೊಂಡು ಹೋಗ್ಕನಿ. ಬಾ, ಏನಾರ ಕೊಡ್ಸಿ ಕಳಿಸ್ತಂಬ. ಇದ್ರಿಂತ ಮಕ್ಕಳು ಇರ್ಬೇಕಪ್ಪ, ಕುಣ್ವ್ಯಾನ್ರು. ಏನರ ಮಾಡಿದ್ರು ನಮ್ಮ ಗೌಡ್ರಿ ಮೊದ್ಲು ಹೋಗ್ಬಿಡ್ರಿ. ದೊಡ್ಡ ತಲೆ ನೋವು ಅದಂಗೆ ಆತಲ್ಲಿದು. ಏನ್ಲಿ ಪಂಚರಂಗಿ, ನಿಮ್ಮ ಓಣಾಗ ನಿಮ್ಮ ಗೌಡನ್ ಕೆಟಗಿರಿನ ಇಲ್ಲಲ್ಲಿ ಮುಂದೆ ಹೆಂಗದ?
ಅದ ಸಮಸ್ಯೆ ಆಗ್ಬಿಟ್ಟತ್ರಿ ಈಗ ನಮ್ಮ ಗೋಡಪ್ಪಂದು ಭಾಳ ಎಫೆಕ್ಟಿವ್ ಆಗ್ಬಿಟ್ಟತಿ. ಈಗ ನಾವು ಹೆಂಗೆ ಮಾಡ್ಬೇಕಂತಂದ್ರೆ ನೋಡ್ರಿ ಇಷ್ಟು ದಿವಸ ನಮ್ಮ ಮಗದಾಗ ಒಳ್ಳೆ ಬಂಗಾರ ಕಳೆ ಇತ್ತು, ಈಗ ತಾಮ್ರ ಕಳೆ ಬಂದ್ಬಿಟ್ಟತಿ. ಏನರ ಮಾಡಿ ಇದು ನಮ್ಮ ಗೌಡ್ರಿಗೆ ಸುದ್ದಿ ಮುಟ್ಟಿಸ್ತಾರೆ. ಹೋಗ್ಲಿ ಪಂಚರಂಗಿ, ನಿಮ್ಮ ಗೌಡ ಎಷ್ಟು ಜನ ಮೆರೆದಿದ್ನ, ಈಗ ಮಗಳ ಟೈಮ್ ಬಂದತ್ತವಾಗ ಮತ್ತೇನು ಮಾಡೋಕ್ಕಾಕತಿ? ಗೌಡ್ರೆ ಗೌಡ್ರೆ ಥೋ ಹೋಗ್ಲಿ, ಇದೇನ್ರಿ ಇದು ಪಡಿಪಾಟ್ಲ? ಏನಾಯ್ತಲೆ ಗೌಡ್ರ ವಿಷಯ ಕೇಳಿರೇನ್ರಿ? ಏನಾಯ್ತಲೆ ಪಂಚರಂಗಿ? ಊರಾಗ ಏನು ಹವ ರೀ, ಹಬ್ಬಿಟ್ಟದಲ್ಲ, ಬಿರ್ಗಾಳಿ ಹೊಂಟು ಬಿಡತಿ. ಏನಾಗೈತಲೆ ಗೌಡ್ರ ಏನು ಸುದ್ದಿ ನೀವು ಒಟ್ಟು ಕೇಳಿ, ನೀವು ಅದಕ್ಕೆ ವರ್ಷಬಿಟ್ಟು ಹೊರಗೆ ಬರ್ರಿ ಅಂತ ಹೇಳ್ತಾನೆ ನಿಮಗೆ. ಬಿರ್ಗಾಳಿ ಹೊಂಟ ಸುದ್ದಿ ಎಲ್ಲಿ ನೋಡಿದ್ರು ಹಾಲ್ಡೇ ಅನ್ನೋದು ಬಸ್ ತರದಂಗೆ ತರ್ತಾರ, ನಾನು ಕೇಳ್ತಾರ. ಈ ಸತ್ಯ ನಂಬುದಿಲ್ಲ, ಕ್ಯಾಟಗರಿ ಬಿಟ್ಟದಾರ. ಹೆಂಗೆ ಮಾಡೋದು ನೋಡ್ರಿ, ಹಿಂಗೆ ಆಗ್ಬೇಕಾಗತಿ. ಹೋಗಿ ಅದೇನದು ವಿಚಾರ ಮಾಡ್ರಿ. ಬಿಡಲೆ, ಇಂಥ ಬೇಸು ನೋಡಿಲ್ಲ ನಾನು. ಏನು ಕೆಟಗರಿಯಲ್ಲಿ ಇದು ಮಾಡ್ತೀಯಾ? 15 ವರ್ಷದಲ್ಲಿ ಇದೇ ನಾನು ಆಳ್ವಿಕೆ ಮಾಡಿದ್ದೀನಿ. ಇವತ್ತು ನನಗೆ ಯಾವ್ದು ಇದು ಬಂದಿಲ್ಲ. ಇವತ್ತು 10 ನಿಮಿಷದಲ್ಲಿ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ನಾನು ಕೋರ್ಟಿಗೆ ಹೋಗ್ಲಿ, ಅದು ನಾನು ಇವತ್ತೇ ಕ್ಲಿಯರ್ ಮಾಡ್ಸ್ಕೊಂಡ್ಬರ್ತೀನಿ. MLA ಇರಲಿ, ಮುಖ್ಯಮಂತ್ರಿ ಇರಲಿ, ಹೋಗಿ ಬರ್ತೀನಿ ನಾನು. ಇಂಥವು ಎಷ್ಟೆಲ್ಲ ನೋಡಿಲ್ಲ ನಾನು ನನ್ನ 15 ವರ್ಷದ ಆಡಳಿತದಲ್ಲಿ. ಏನ ಗೌಡ್ರ ಮನೆಗೆ ಹೋಗ್ಬರ್ತಾನೆ ಅಂತ ಹೋದ್ರ ಇನ್ನೂ ಇಷ್ಟೊತ್ತಾದ್ರೆ ಇನ್ನೂ ಬರ್ಲಿಲ್ಲ. ಎಲ್ಲಿ ಹೋದ್ರ ಕುಂತ್ರ ಏನ ಕಾಕನ ಹತ್ರ ಹೊಕ್ಕನೆ ಅಂತ ಅವ ಮಗ ಇನ್ನೂ ಬರ್ಲಿಲ್ಲ, ಇವರು ಬರ್ಲಿಲ್ಲ. ಬಂದ್ರೆ ಬರ್ರಿ ನಮ್ಮ ಮನೆ ಬರ್ದಾಗ ಹಂಗೈತಿ. ಏನಾಯ್ತು? ಕಾಕ ಅಂತ ಹೋಗಿದ್ವಿ, ಕಾಕಾನು ಇಲ್ಲ ಅಂತ. ಹೆಂಗಾರ ಮಾಡಿ ತರ್ತಾನೆ ಅಂತ ಏನಾದ್ರೂ ಬರ್ಲಿಲ್ಲ ಕಾಕ. ಏನ್ ಮಾಡೋದ್ರಿ ಈಗ? ಅಲ್ಲ ಎಲ್ಲಿ ದುಡ್ಡು ಹುಟ್ಟವಲ್ಲ, ಏನ್ ಮಾಡೋದು? ಏನ್ ಮಾಡ್ಬೇಕಾತೀಗ? ನೋಡ್ರಿ ಬೇ, ಹೆಂಗಾರ ಮಾಡಿ ಒಂದ್ರಸ್ಬೇಕ್ರಿ. ಎಲ್ಲಿಂದ ತರ್ಲಪ್ಪ ನಾನು ಈ ರೊಕ್ಕನ ರೀ? ಏನ್ ಮಾಡೋದ್ರಿ? ಏನು ಪ್ರಯತ್ನ ಮಾಡಿ ಸ್ವಲ್ಪ ಮಾಡ್ತೀನಿ, ಮತ್ತೆ ಬೇರೆ ಯಾವ್ದಾರ ನೋಡ್ತೀನಿ. ಯಾಕೆ ಕಣ್ಣಾಗ ನೀರು? ಬಾರಪ್ಪ, ಒಳ್ಳೆ ಟೈಮ್ಕ ಬಂದಿ. ಯಾಕತ್ತಿಗೆ? ದುಡ್ಡಿನ ಸಂಬಂಧ ಅವ್ನ ಕಾಲೇಜಿನ ಫೀ ಕಟ್ಟಾಕ ಎಷ್ಟು ಪಡ್ದಾಡಕತ್ತೀವಪ್ಪ, ದುಡ್ಡ ಸಿಗವಲ್ದು. ಅತ್ತಿಗೆ ಈ ನಿನ್ನ ಮೈದ್ನ ಏನೋ ಜೀವಂತ ಅದನ. ಯಾಕೆ ಕಣ್ಣ ನೀರು ತರೋದು? ಅವನ ಎಜುಕೇಶನ್ ಎಲ್ಲ ನಾ ಮಾಡಿಸ್ತಾನೆ. ತಂದನಿಗೆ 20,000 ರೂಪಾಯಿನ. ಆ ಧೈರ್ಯಕ್ಕೆಪ್ಪ ನಿನ್ನ ಹತ್ರ ಕಳ್ಸಿದ್ ನಾನು. ಅದಕ್ಕೆ ಬಂದದ್ದ. ಅಲ್ಲಿ ನೋಡಿದ್ರೆ ನಾವು ಸ್ವಲ್ಪ ನಮ್ಮ ಫ್ರೆಂಡ್ ಕೂತಂದು ನಮ್ಮ ಇದ್ವಿ. ಸರಿಪ್ಪ ನೀವು ಹೋಗು, ದುಡ್ಡು ಅಣ್ಣಿ ಮಾಡ್ಕೊಂಬಂತಾರೆ ಅಂತ ಹೇಳಿದ್ದೆ. ಅದಾವು ಏನು ಕಣ್ಣ ನೀರು ತರ್ಬೋದು, ಯಾವಾಗಲೂ ನಿಮ್ಮ ಅಕ್ಕ ತರ್ಬೇಕು ಈ ಮನೆಗೆ. ಯಾವಾಗ ನನ್ನ ಅಣ್ಣ ನನ್ನ ಅತ್ತಿಗೆ ಸಂತೋಷ ಇದ್ರೆ ಅಷ್ಟ ಸಾಕು. ತಗೋತಿಗೆ ಇದ್ರಿಗೆ 20,000 ರೂಪಾಯಿ ಐತಿ. 20,000 ರೂಪಾಯಿ ಐತಲ್ಲ, ಮೊದ್ಲು ಇವನ್ನ ಕಾಲೇಜಿಗೆ ಕಳಿಸು. ಯಪ್ಪ ಬಸ್ವ ಫೀ ಕಟ್ಟಿ ಮೊದ್ಲ ನೀನು ಕಾಲೇಜ್ಗೆ ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು. ಇಕೊಳ್ಳೆ ಈ ತಂದೆ ತಾಯಿ ಈ ಕಕ್ಕನ ಹೆಸರು ತರ್ಬೇಕು ಊರಾಗ. ನಾವು ಹೆಂಗ ಅದಾವಲ್ಲ ಹಂಗ ಬೆಳಿಬೇಕು. ಹೌದಲ್ಲತ್ತಿಗೆ? ಆತ್ಪ ಮೈದ್ನ, ನೀ ಇರೋದ್ರಿಂದ ನಮ್ಗೆ ಒಂದ್ ದೊಡ್ಡ ಆನೆ ಬಲ ಇದ್ದಂಗ ನೋಡಪ್ಪ. ನಿಂದ ನಮ್ಗೆ ಒಂದ್ ದೊಡ್ಡ ಧೈರ್ಯ. ತಮ್ಮ ಈ ದುಡ್ಡು ತಗೊಂಡು ಹೋಗಿ ನಿಮ್ ಮೊದ್ಲು ಫೀಸ್ ಕಟ್ಟಿ ಚಂದ ಓದ್ಬೇಕು. ಈಗ ನೋಡು, ನಿಮ್ ಕಾಕ ಕಷ್ಟಪಟ್ಟು ದುಡ್ಡು ಕೊಟ್ಟಾನ, ಅವ್ರ ಹೆಸರು ಉಳಿಸ್ಬೇಕು. ಶರಣ ಆಗ್ಬೇಕ, ಕಟ್ಟಿ ಬಾ. ಅಣ್ಣ ಅತ್ತಿಗೆ ಇನ್ನು ಮಗ ಅಂತ ಹೋದ, ಚೆನ್ನಾಗಿ ಓದಿ ನಮ್ಮ ಹೆಸರು ತರ್ತಾನ ನನಗೆ ಗೊತ್ತೈತಿ. ಇರ್ಲಿ ಹೋರ್, ನೀವು ಮನೆ ಒಳಗೆ ಏನೈತಿ ಕೆಲಸ ಮಾಡ್ರಿ. ಅಣ್ಣ ಆ ತರ ನಾ ಬರಂತವ ಹೋಗ್ಬಿಟ್ಟು ಇವ ಅಂತರೂ 10-15 ವರ್ಷ ಆತಪ್ಪ, ಸಂಪಾಗಿ ಮ್ಯಾಕ್ ಎತ್ಬಿಟ್ಟ ಅಲ್ಲ. ಮತ್ತೆ ಇನ್ನು ಈ ಕೆಟಗರಿ ಅಂತ ಯಾವ್ದು ಯೂಸ್ ಮಾಡ್ಬೇಕು ಅದ ಗೊತ್ತಾಗೋದಿಲ್ಲ ನಮಗೆ. ಏನಣ್ಣ ಎಲ್ಲಾರು ಅದೇ ದುಡ್ಡು ತಿನ್ನೋಗ್ಬಿಟ್ರೆ ಯಾರಂತ ಹುಡುಕ್ಬೇಕು ನಮ್ಮ ಊರಾಗ? ಹಂಗಲ್ಲ, ನಮ್ಮ ಇವನ್ ಮಾಡಿದ್ರೆ ಹೆಂಗ ಆಕತಿ, ನಮ್ಮ ನಾಗೇಶ್ ಮಾಡಿದ್ರೆ ಹೆಂಗ ಆಕತಿ? ನಿನಗೆ ಹೆಂಗ ಅನಸತಿ? ಒಳ್ಳೆ ಮನುಷ್ಯ ಅಣ್ಣ, ಒಳ್ಳೆ ವ್ಯಕ್ತಿ. ಬಂದ್ಮೇಲೆ ಚೇಂಜ್ ಆಗಂಗಿಲ್ಲ ಅಂದ್ರೆ ಮುಂದೆ ವಿಚಾರ ಮಾಡ್ಬೋದು. ಕೆಲಸ ಮಾಡ್ತಾನವ, ವ್ಯಕ್ತಿತ್ವ ಚಲೋ ಐತ ಒಂದು. ಬಾ ಅಣ್ಣ. ಏನ್ಪ ಅಳಿಯ ಅಣ್ಣ ಜೊತೆ ಮೇಲೆ ಕುತ್ಕೊಂಡು ಏನೋ ಮಾತಾಡಕತ್ತಿರಲ್ಲ? ಅಲ್ಲೋ ವೆಂಕಟೇಶ, ಹೇಳಣ್ಣ. ಈಗ 10-15 ವರ್ಷ ಆತಪ್ಪ ನಾವು ನೋಡಾಕತ್ತ. ಹೌದು, ಸಂಪಗಿ ಗಂಟು ಮಾಡ್ಕೊಳಕತ್ ಬಿಟ್ಟವ. ಹೌದಣ್ಣ. ಅದ ಈಗ ನೆಕ್ಸ್ಟ್ ಕೆಟಗರಿ ಕರ್ದಾರಲ್ಲ, ಈಗ ಅದು ಅದ್ರ ಬಗ್ಗೆ ನಿನಗೆ ಏನ್ ಅನಿಸ್ತತಿ? ಯಾರಿಗೆ ಕೊಟ್ರೆ ಚಲೋ ಅನಿಸ್ತತಿ? ಈಗ ನಾನು ಅದು ಆಲೋಚನೆನ ಮಾಡಕತ್ತಿದ್ದಣ್ಣ. ಅದನ್ನೆಲ್ಲ ಈಗ ಒಂದು ವಾರ ನಾನು ಯೋಚನೆ ಮಾಡಕತ್ತಿ, ಯಾವ ವ್ಯಕ್ತಿ ಈ ಸೀಟಿ ತಗೊಂಬಂದ್ರ ಸೂಕ್ತ ಆಕತಿ. ಆಮೇಲೆ ಬಡವ್ರ ಆದಾರಿ ಯಾರು ಅದಾರ ಇದ್ರೊಳಗ, ಬಡವನು ಇರ್ಬೇಕು ಅವನು. ಅದು ಕರೆಕ್ಟ್, ನೀ ಯೋಚನೆ ಮಾಡಿದ್ದು ಅಡ್ಡಿ ಇಲ್ಲ. ಯಾಕಂದ್ರ ಈ ಅಧಿಕಾರದ ಕೈಗೆ ಸಿಕ್ತಂದ್ರ ಅವ್ರಿಗೆ ರೊಕ್ಕದ ದಹ ಎತ್ತ ಬಿಡ್ತೈತಿ. ಹೌದಣ್ಣ. ಅಂತ ಒಳ್ಳೆ ಮನುಷ್ಯ ನಿನಗೆ ಯಾರ ನೆದರಿಗೆ ಬರ್ತಾನ ಅಥವಾ ಹೆಂಗ? ಅದು ನಾನು ಅದನ್ನೂ ವಿಚಾರ ಮಾಡಕತ್ತಣ್ಣ. ಅದು ಅಂತ ಮನುಷ್ಯ ಯಾರು ಅದಾರ ನಮ್ಮೂರು ಇದ್ರಾಗ ನೋಡಿ ವಿಚಾರ ಮಾಡಿ. ಏಣ ಒಂದು ನನ್ನ ತಲೆ ಹೊಳ್ಯಾಕತೈತಿ.
ಯಾವ್ದು ಅವ ನಾಗೇಶ್ ಅದನಲ್ಲ ಅವ್ನು ಅರ್ಸಿದ್ರೆ ಹೆಂಗಾಕತಿ? ನಾಗೇಶ ಹೌದಣ್ಣ. ಅಡ್ಡಿ ಇಲ್ಲ, ನೀ ಹೇಳೋದು ಒಂದ್ ರೀತಿಯಿಂದ ವಿಚಾರ ಚಲೋ ಐತೆ. ಅವನು ಅಡ್ಡಿ ಇಲ್ಲ ಅನ್ನತೈತಿಪ್ಪ ನಾಗೇಶ್. ಅಲ್ಲಣ್ಣ ಅವನು ಮಾಡ್ತಾನ, ಅವನು ಜನರಿಗೆ ಬೇಕಾಗ್ಯಾನ. ಹ್ಞೂ ಅಡ್ಡಿ ಇಲ್ಲ ಅಂತ ಅನಸೈತಿಪ್ಪ ನನಗೂ. ಮತ್ತೆ ಅಲ್ಲ ನಿಂಗೆ ಏನ್ ಅನ್ಸಳ್ಯ? ಅಣ್ಣನ ಜೊತೆಗೆ ಅದನ್ನ ಮಾತಾಡತ್ತಿದ್ವಿ. ಈಗ ನಗಣ್ಣನ ಮಾತಾಡೋಣ ಅಂತ ನಿನ್ ಅಭಿಪ್ರಾಯ ಏನಂತ ತಿಳ್ಕೊಂಡ್ರ ಅವ್ರೀಗ? ಇಲ್ಲ, ನನಗೆ ಅವನು ಒಳ್ಳೆ ವ್ಯಕ್ತಿ ಅನಿಸ್ತದೆ. ಯಾಕಂದ್ರ ಬಡವನು ಅದನ, ಅದ್ರಾಗ ಜನರ ಆಧಾರಿನ ಅದನ, ಒಳ್ಳೆ ಕೆಲಸಗಾರ. ಕೇಳ್ಬೇಕು ನಾವ ನಗಣ್ಣನ ಹೆಂಗ್ ಮಾಡ್ತೀಯಪ್ಪ ಮತ್ತ ಅಂತೇಳಿ. ಅಲ್ಲ ಈಗ ನನಗೆ ಕರೆಸಿ ಕೇಳಿದ್ರೆ ಅವನೇನು ಒಲ್ಲೆ ಅನ್ನೋದಲ್ಲ, ಅದು ಏನಾರ ಮಾಡಿ ಒತ್ತಾಯ ಮಾಡಿ ಅವನ್ನ ಒಪ್ಸಿದ್ರ. ಹೇಳಬಿಟ್ಟು ಕೇಳ, ನಿನ್ನ ಮಾತಂದ್ರು ಕೇಳ್ತಾನವ. ನೀ ಹೆಂಗಾರ ಮಾಡಿ ಅವನು ಒಪ್ಪಿಸು. ಯಾಕಂದ್ರೆ ನಮ್ಮ ಸರ್ವೊಳಗ ಅಂತ ವ್ಯಕ್ತಿ ಆರಿಸಿ ಬಂದ್ರೆ ನಮ್ಗೆ ಒಳ್ಳೇದಾಕೈತಿ. ಒಳ್ಳೇದಣ್ಣ, ಅದ ಎಲ್ಲರಿಗೂ ಒಳ್ಳೇದ. ಯಾಕಂದ್ರೆ ಅವನು ನಂಬಿ 15 ವರ್ಷ ಆತಪ್ಪ, ಏನ್ ತಿನ್ನಕತ್ತವ್ ನಾವು. ಅವ್ನು ಏನ್ ಮಾಡಿದಣ್ಣ 15 ವರ್ಷ ಅವನ ಅದ ಮಾಡಿದ. ಬರೀ ಹಂಗ ಕಲ್ಲ ಬಿರ್ಕಿ ಅನ್ಕತ್ತ ಎಲ್ಲರೂ ಅಲ್ಲಿ ತಗದ ಇಲ್ಲಿ ಹಾಕದ, ಇಲ್ಲಿ ತಗದ ಅಲ್ಲಿ ಹಾಕ್ಯಂದು ಬರೀ ನುಂಗಿ ನೀರು ಕುಡ್ದವ. ಅವನು ಹಳೆಯಗಳಿಗೆ ಮಾಡಿದ, ಸ್ವಸ್ಥರಿಗೆ ಮಾಡಿದ, ಕಣ್ಣೀರೇ ನೋಡಾಕತ್ತೇವ್ ನಾವ. ನಮ್ಮಂತ ಬಡವ್ರಿಗೆ ಏನ್ರ ಒಂದ್ ಸಹಾಯ ಮಾಡಪ್ಪ ಅಂದ್ರೆ ಅದ ಆ ಕ್ಯಾಟಗರಿ ಬಂದಿಲ್ರಿ, ಇದು ಕ್ಯಾಟಗರಿ ಬಂದಿಲ್ರಿ, ಬರೀ ಬುದ್ಧಿ ಹೇಳ್ಕೊಂತ ಹೊಂಟ್ಬಿಟ್ಟವ. ಹಲೋ ಬೇಬಿ, ಇವತ್ತು ನಮ್ಮ ಮನ್ಯಾಗ ನಮ್ಮ ಕಕ್ಕರ್ಗಿ ನಮ್ಮ ಅಪ್ಪರಿಗೆ ಅವ್ರಿಗೆ ಸುಳ್ಳು ಹೇಳಿ ಒಂದು 20,000 ಇಸ್ಕೊಂಬಂದಾನಿ. ಬಂದ್ಬಿಟ್ರೆ ಎಲ್ಲಾರ ಆರಾಮ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ಬಿಡೇನಿ ಇವತ್ತು. ಹಾ ಸರಿ, ಜಲ್ದಿ ಬಾ. ನಮಸ್ಕಾರ. ಯಾಕೋ ನಮ್ಮ ಆಫೀಸ್ ಕಡೆ ದೂರ ಬಂದಿರಿ? ಏನೋ ಕೆಲಸ ಇತ್ತು, ಹಂಗ ಏನೋ ಭೇಟಿ ಆಗೋಣ ಅಂತ ಬಂದಿವಪ್ಪ ನಿನ್ ಕಡೆ. ಅಂತದೇನತ್ತೋಪ್ಪ ನನ್ ಭೇಟಿ ಆಗಂತದ? ನಿನ್ನ ನೋಡೋಣ ಅಂತ ಬಂದಿವಪ್ಪ. ನಗಣ ಈ ಸತ ಎಲೆಕ್ಷನ್ ಕೊಡ್ಬೇಕು ನೀನ. ಅಲ್ಲೋ ಪುಟ್ಟು, ಈಗ ಎಲೆಕ್ಷನ್? ಅಲ್ಲೋ ನಾಗೇಶ, ಏನು ಇಲೆಕ್ಷನ್ ಅಂತ ಕೇಳ್ತಿಯಲ್ಲೋ, ಕೆಟಗಿರಿ ಅಂತ ಬಿಟ್ಟು ಬಿಟ್ಟದಾರ. ಈಗ 15 ವರ್ಷ ಗಂಟ್ಲಿನ ಅವ ಏನು ಮಾಡಿದ ಆ ಗೌಡ? ಯಾವ ಬಡವರಿಗಾರ ಏನರ ಒಂದು ಇದನ್ನ ಮಾಡಿಂದ, ಒಂದು ಇದನ್ನರ ಹಾಕಿಂದ, ಒಂದು ಸಾಲ ಸೂಲ ಏನರ ಕೊಡ್ಸಿಂದ, ಯಾವುದೇನು ಮಾಡಲಿಲ್ಲ. 15 ವರ್ಷ ಗಂಟ್ಲಿನ ಬರೀ ನುಂಗಿ ನೀರು ಕುಡಿದ್ಬಿಟ್ಟ ಅವನು. ಆ ಇದಕ್ಕೆ ಈ ಸಲ ನಿನ್ನ ಆಯ್ಕೆ ಮಾಡ್ಕೊಂಡು ನಿನ್ನ ಒಳ್ಳೆ ವ್ಯಕ್ತಿ ಅಂತ ನಾವು ತೀರ್ಮಾನ ಮಾಡ್ಕೊಂಬಿಟ್ಟವಿ. ನಿನ್ನ ಆ ಸೀಟಿಗೆ ಕುಂದಿರಿಸಿ ತಗೋಬೇಕಂತ ಮಾಡಿದೀವಿ ನಾವು. ಒಂದು ನಗೇಶ್, ಈಗ ಅವ ಹೇಳೋದು ಕರೆಕ್ಟ್ ಐತಿ. ಯಾಕಂದ್ರೆ ಈ ಇಲೆಕ್ಷನ್ ನಿಲ್ಬೇಕಾದ್ರೆ ಮನುಷ್ಯರಿಗೆ ಎಲ್ಲ ಸರೌಂಡಿಂಗ್ ನೋಡ್ತಾರ. ಆ ಕ್ಯಾಟಗರಿ ನಿನ್ನಲ್ಲಿ ಐತಿ, ಅದಕ್ಕೆ ನಿನ್ನ ಸೂಕ್ತ ಅಂತ ನಾವು ಅಭಿಪ್ರಾಯ ಐತಪ್ಪ ನಮ್ದು. ನಾಗೇಶಣ್ಣ ನೀನೇ ಕೊಡ್ಬೇಕು, ಯಾಕಂದ್ರೆ ನಾವು 3 ಜನ ಬಂದಿರೋದು ನೀನ್ ಒಪ್ಸಕ್ಕಾಗೆ. ಅಲ್ಲ ಪುಟ್ಟು, ನಮ್ಗೆ ಎದಕ್ಕೆ ಬೇಕು? ನಮಗೆ ಮಂತನ್ನ ನಡ್ಸೋದ ಕಷ್ಟ. ಅಣ್ಣನ ಅತ್ತಿಗೆನೂ ಸಾಕ್ಬೇಕು, ಆಮೇಲೆ ನಮ್ಮ ಮಗನೂ ಸಾಕ್ಬೇಕು. ಈಗ ಬಡವ್ರಿಗೆ ಯಾಕೆ ಅಡಿಗೆ ಜಾತ್ರಿ ಬೇಡ. ಇದಕ್ಕೆ ಯಾವ ಒಳ್ಳೆ ವ್ಯಕ್ತಿ ಅದ್ರಲ್ಲ ಅವ್ರನ್ನ ಆರಿಸಿ ತಂದ್ರಕತಿ. ನಾಗೇಶಣ್ಣ ನೀನ್ ಫೈನಲ್ ಈಗ ನಿರ್ಧಾರ ಮಾಡ್ಕೊಂತ ಬಂದಿರೋದು ನಾವು. ನೀನು ಒಪ್ಲೇಬೇಕಂದ್ರೆ 3 ಜನ ಬಂದಿರೋದು. ಏನಣ್ಣ, ಏನ್ ಮಾವ? ಹೌದು, ನಾನು ಅದನ್ನ ಒಪ್ಲೇಬೇಕು. ಮುಂದಿನ ಮಾತು ಏನು ಆಡಂಗಿಲ್ಲ, ನೀನ್ ಕೊಡ್ಲೇಬೇಕು. ಅದು ನಮ್ದು ಫೈನಲ್ ನಿರ್ಧಾರ ಮಾಡ್ಕೊಂಡು ನಾವು ವಿಚಾರ ಮಾಡ್ಕೊಂತ ಬಂದಿರೋದು. ಎಲ್ಲದ್ರ ಬಗ್ಗೆ, ನಿನ್ ಬಗ್ಗೆ, ನೀನ್ ಮಾಡಿದ ಸೇವೆ ಬಗ್ಗೆ ಎಲ್ಲದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಬಂದಿರೋದು. ನೀನು ಒಪ್ಕೋಬೇಕು, ಅದು ನಮ್ಮ ಕಡೆ ನಿರ್ಧಾರ. ನೋಡ್ಬಿಟ್ಟು ನೋಡು ವೆಂಕಟೇಶಿ, ನೋಡು ರಾಜಣ್ಣ, ನೀವು ಮಾಡ್ಕೊಂಬಂದ ಅಭಿಪ್ರಾಯನೂ ಚೆನ್ನಾಗೈತಿ, ಆದ್ರೆ ನಮಗೆ ನಡೆಯಲ್ಲ. ಅದಕ್ಕೆ ನಾವೆಲ್ಲರೂ 4 ಮಂದಿ ಸೇರ್ಕೊಂಡು ಇದಕ್ಕೆ ಯಾರು ಸೂಕ್ತ ಆಗ್ತಾರಲ್ಲ ಅವ್ರು ನೋಡಿ ಇಲೆಕ್ಷನ್ ಕುಂದಿಸ್. ನೋಡು ನಾಗೇಶ, ಅತಿ ಇದನ್ನ ಮಾಡಿ ಸುದ್ದಿ ಬಳಸಿ ಮಾತಾಡಕ್ ಹೋಗ್ಬೇಡ. ನಾವು ಒಂದ್ಸಲ ತೀರ್ಮಾನ ಮಾಡಿಬಿಟ್ಟೇವೆ ಅಂತಂತಂದ್ರೆ ಅಲ್ಲಿ ಮುಗಿದು ಹೋತು. ಈ ಸಲ ಇಲೆಕ್ಷನಿಗೆ ನೀನೇ ಕೊಡ್ಬೇಕು, ಕೊಡಕ ಬೇಕು. ಯಾಕಂದ್ರೆ ನೀನು ಅದಕ್ಕೆ ಸೂಕ್ತದ ವ್ಯಕ್ತಿ ಅಂತ ನಾವು ಆಯ್ಕೆ ಮಾಡ್ಕೊಂಬಿಟ್ಟವಿ. ನಾಗಣ್ಣ ನೀನ್ ಕೊಡ್ಲೇಬೇಕು. ಹೌದು ನಾಗೇಶ, ಕೊಡ್ಲೇಬೇಕಂದ್ರೆ ಕೊಡಕ ಬೇಕು. ಹೌದು ನಾಗೇಶ್, ನೀನ್ ಕೊಟ್ರೆ ಉತ್ತಮ ಆಗೋದು. ಅದು ಏನಾಗ ಬಂದ್ರು ನಾವೆಲ್ಲ ಹಿಂದೆ ಸಪೋರ್ಟ್ ತಗೊಳ್ಳೋ, ನೀನು ಸಹಾಯ ಮಾಡ್ತೇವೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ, ನಾವು ಸಪೋರ್ಟ್ ಆಗಿ ಇದ್ದೇ ಇರ್ತೇವೆ ನಿನ್ ಮೇಲೆ. ಆಯ್ತ್ರಪ್ಪ, ನಿಮ್ಮೆಲ್ಲರ ಒಪ್ಪಿಗೆ ಅಂತ ನನಗೆ ಇಷ್ಟ ಐತಿ. ಆದ್ರೆ ನಮ್ಮ ಅಣ್ಣನ ಒಂದು ಮಾತು ಕೇಳ್ತಾನೆ. ನಮ್ಮ ಅಣ್ಣ ಒಪ್ಪಿಗೆ ಅಂತಂದ್ರೆ ನನಗೆ ಕೊಡಕ್ಕೆ ರೆಡಿ ಅದಾನೆ. ಆಯ್ತಾ, ಬರ್ತೇನಪ್ಪ. ಸರಿ ನಾಗೇಶ, ಸರಿಯಾದ ಯೋಚನೆ ನಾವು ಮಾಡ್ಕೊಂಡು ನಿರ್ಧಾರ ತಗೊಳ್ಳೋ, ಬರ್ತೇವೆ ನಾವು. ಆಯ್ತು, ಆಯ್ತು ಮಾಡಪ್ಪ. ಆಯ್ತು, ಹೋಗ್ಬರ್ರಿ. ಆಯ್ತು.